ನಮಸ್ಕಾರ ಕರುನಾಡಿಗೆ. ದಕ್ಷಿಣ ಭಾರತದ ಸುಂದರ ರಾಜ್ಯ, ದೇವರ ಸ್ವಂತ ನಾಡು ಎಂದು ಕರೆಯಲ್ಪಡುವ ಕೇರಳದ ಬಗ್ಗೆ ನಮಗೆಲ್ಲ ಗೊತ್ತು. ಆದರೆ ಇನ್ಮುಂದೆ ಕೇರಳ ಎಂಬ ಹೆಸರು ಇತಿಹಾಸ ಸೇರಲಿದೆ. ಹೌದು, ಅಧಿಕೃತವಾಗಿ ಈ ರಾಜ್ಯದ ಹೆಸರು ಕೇರಳಂ ಎಂದು ಬದಲಾಗ್ತಿದೆ. ಇದು ಕೇವಲ ಒಂದು ಅಕ್ಷರದ ಬದಲಾವಣೆಯೇ ಅಥವಾ ಇದರ ಹಿಂದೆ ದೊಡ್ಡ ಇತಿಹಾಸವಿದೆಯೇ? ಕೇರಳ ಸರ್ಕಾರ ಯಾಕೆ ಈ ನಿರ್ಧಾರ ತೆಗೆದುಕೊಂಡಿದೆ? ಈ ಬದಲಾವಣೆ ಆಗೋದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ ಕರ್ನಾಟಕ. ಮೊದಲು ನಾವು ಇದರ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಬೇಕು. 1956ರ ನವೆಂಬರ್ 1ರಂದು ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಕೇರಳ ರಾಜ್ಯ ಅಸ್ತಿತ್ವಕ್ಕೆ ಬಂತು. ಮಲಯಾಳಂ ಮಾತಾಡೋ ಪ್ರದೇಶಗಳನ್ನ ಒಗ್ಗೂಡಿಸಿ ಈ ರಾಜ್ಯವನ್ನ ರಚಿಸಿದರು. ಆದರೆ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ಮಲಯಾಳಂ ಭಾಷೆಯಲ್ಲಿ ಆ ರಾಜ್ಯದ ಹೆಸರು ಮೊದಲಿನಿಂದಲೂ ಕೇರಳಂ ಎಂದೇ ಇತ್ತು. ಆದರೆ ಬ್ರಿಟಿಷರ ಕಾಲದಲ್ಲಿ ಅಥವಾ ಇಂಗ್ಲಿಷ್ ಪ್ರಭಾವದಿಂದಾಗಿ ಅದು ಸರ್ಕಾರಿ ದಾಖಲೆಗಳಲ್ಲಿ ಕೇರಳ ಎಂದು ದಾಖಲಾಯಿತು. ನಮ್ಮ ಕನ್ನಡದಲ್ಲಿ ಕೂಡ ನಾವು ಕೇರಳ ಅಂತಲೇ ಕರೆಯುತ್ತಿದ್ದೇವೆ, ಆದರೆ ಅಲ್ಲಿನ ಸ್ಥಳೀಯರಿಗೆ ಇದು ಕೇರಳಂ. ಇತ್ತೀಚೆಗೆ ಕೇರಳ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಒಂದು ಮಹತ್ವದ ನಿರ್ಣಯವನ್ನ ಮಂಡಿಸಿದರು. ಅವರ ವಾದ ಏನೆಂದರೆ, ನಮ್ಮ ರಾಜ್ಯದ ಹೆಸರನ್ನ ನಮ್ಮ ಭಾಷೆಯಲ್ಲೇ ಕರೆಯುವುದು ನಮ್ಮ ಅಸ್ಮಿತೆ ಮತ್ತು ಗೌರವದ ಸಂಕೇತ. ಕೇರಳದ ಎಲ್ಲ ರಾಜಕೀಯ ಪಕ್ಷಗಳು, ಅದು ಆಡಳಿತ ಪಕ್ಷವಿರಲಿ ಅಥವಾ ವಿರೋಧ ಪಕ್ಷವಿರಲಿ, ಯಾರೂ ವಿರೋಧ ಮಾಡದೆ ಈ ನಿರ್ಣಯಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಅಂದರೆ ಇಡೀ ರಾಜ್ಯದ ಜನತೆ ತಮ್ಮ ರಾಜ್ಯದ ಹೆಸರು ಕೇರಳಂ ಆಗಬೇಕೆಂದು ಬಯಸುತ್ತಿದ್ದಾರೆ. ಕೇವಲ ಮಲಯಾಳಂ ಮಾತ್ರವಲ್ಲದೆ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ ಎಲ್ಲ 22 ಭಾಷೆಗಳಲ್ಲೂ ರಾಜ್ಯದ ಹೆಸರಿನ ಕೇರಳಂ ಎಂದೇ ಬದಲಾಯಿಸಬೇಕು ಎಂಬುದು ಅವರ ಒತ್ತಾಯ. ಸರಿ, ರಾಜ್ಯ ವಿಧಾನಸಭೆ ನಿರ್ಣಯ ಮಾಡಿದ ತಕ್ಷಣ ಹೆಸರು ಬದಲಾಗ್ಬಿಡುತ್ತಾ? ಇಲ್ಲ, ಇದಕ್ಕೆ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಇದೆ. ಮೊದಲನೇದಾಗಿ ರಾಜ್ಯ ಸರ್ಕಾರವು ಈ ನಿರ್ಣಯವನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸುತ್ತೆ. ಭಾರತ ಸಂವಿಧಾನದ 1ನೇ ಅನುಸೂಚಿಯಲ್ಲಿ ರಾಜ್ಯಗಳ ಹೆಸರುಗಳ ಪಟ್ಟಿ ಇರ್ತದೆ. ಅದನ್ನ ತಿದ್ದುಪಡಿ ಮಾಡಬೇಕು. ಕೇಂದ್ರ ಗೃಹ ಸಚಿವಾಲಯವು ಇದಕ್ಕೆ ಒಪ್ಪಿಗೆ ನೀಡಬೇಕು. ಆಮೇಲೆ ಸಂಸತ್ತಿನಲ್ಲಿ ಇದಕ್ಕೆ ಸಂಬಂಧಿಸಿದ ವಿಧೇಯಕ ಮಂಡನೆಯಾಗಿ ಸಮ್ಮತಿ ಸಿಗಬೇಕು. ಈ ಹಿಂದೆ ಮದ್ರಾಸು ತಮಿಳುನಾಡಾಯಿತು, ಮೈಸೂರು ರಾಜ್ಯ ಕರ್ನಾಟಕ ಆಯಿತು, ಹಾಗೆಯೇ ಒಡಿಸ್ಸಾ ಆಯಿತು. ಈಗ ಅದೇ ಹಾದಿಯಲ್ಲಿ ಕೇರಳ ಕೂಡ ಸಾಗಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಇದು ಕೇವಲ ಒಂದು ಹೆಸರಿನ ಬದಲಾವಣೆಯಲ್ಲ, ಇದು ತಮ್ಮ ಭಾಷೆ, ಸಂಸ್ಕೃತಿ ಮತ್ತು ಮೂಲ ಬೇರುಗಳಿಗೆ ಮರಳುವ ಒಂದು ಹೆಮ್ಮೆ ಪಡುವಂತಹ ಪ್ರಯತ್ನ. ಮುಂದಿನ ದಿನಗಳಲ್ಲಿ ನಾವು ಸ್ಕೂಲ್ ಪುಸ್ತಕಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಎಲ್ಲೂ ಕೇರಳ ಬದಲಿಗೆ ಕೇರಳಂ ಎಂದು ಹೆಸರನ್ನ ನೋಡಬಹುದು. ನಿಮಗೇನನ್ಸುತ್ತೆ ಗೆಳೆಯರಿ? ಹೆಸರಿನ ಬದಲಾವಣೆ ರಾಜ್ಯದ ಸಂಸ್ಕೃತಿಗೆ ಅಗತ್ಯವಿದೆಯೇ ಅಥವಾ ಹಳೆಯ ಹೆಸರೇ ಚೆನ್ನಾಗಿತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಮತ್ತೆ ಸಿಗುವ.